ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯಕ್ಕಾ ಫಿಲ್ಮ್ ರಿವ್ಯೂ ಹಾಗೂ ಯಕ್ಕಾ ಫಿಲ್ಮ್ ವಿಲೋಗಿ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಫಸ್ಟು ಯಕ್ಕಾ ಫಿಲ್ಮ್ ಹೋಗ್ತಾ ಇದ್ದೀನಿ. ಬನ್ನಿ ಯಕ್ಕಾ ಫಿಲ್ಮ್ ಹೋಗಿ ಥಿಯೇಟರ್‌ನಲ್ಲಿ ಸಿಗೋಣ. ವೀಕ್ಷಕರೇ, ನಾ ಥಿಯೇಟರ್‌ಗೆ ಹೋದಾಗ ಸಮಯ 10:30 ಆಗಿತ್ತು. ಇನ್ನೂ ಹಾಗಾಗಿ ಅಷ್ಟೊಂದು ಜನ ಸೇರಿದ್ದಿಲ್ಲ. ಯಾಕೆಂದರೆ ಶೋ ಸ್ಟಾರ್ಟ್ ಆಗೋದು ಒಂದನೇ ಶೋ 11:30ಕ್ಕೆ ವೀಕ್ಷಕರೇ. ಹಾಗಾಗಿ ಇನ್ನೂ ಜಾಸ್ತಿ ಜನ ಸೇರಿದ್ದಿಲ್ಲ. ನಾ ಇನ್ನೂ ಹೋಗಿ ಅರ್ಧ ತಾಸು ಹಂಗೆ ಕಾಯ್ದೆ. 11:15 ಹಿಂಗೆ ಆಗೋದ್ರಲ್ಲೇ ಜನ ಸೇರಿದ್ರು. ಅವಾಗ ತಾನೇ ಬ್ಯಾನರ್ ಹಾಕ್ತಾಯಿದ್ರು. ಅವಾಗ ನಾನು ಫಸ್ಟ್ ಹೋಗಿ ಟಿಕೆಟ್ ತೆಗೆಸ್ಕೊಂಡು ಬ್ಯಾನರ್ ಹಾಕ್ತಾರ ನೋಡಿದೆ. ಹೋಗಿ ಬ್ಯಾನರ್ ಹಾಕ್ತಾರಂದು ವಿಡಿಯೋ ತೆಗೆದಿದ್ದೀನಿ. ಮತ್ತು ಅವಾಗೆಲ್ಲ ಜನ ಸೇರಿದ್ರು ವೀಕ್ಷಕರೇ. ಬ್ಯಾನರ್ ಟೀಮಲ್ಲಿ ಪಟಾಕಿ ತಂದರು. ಪಟಾಕಿ ಎಟ್ಟಬೊಂಬ್ ಆಗಿರ್ಬೋದು ಎಲ್ಲ ಸಂಭ್ರಮಾಚರಣೆ ಮಾಡಿದರು. ಇದು 11:20 ಆಗಿತ್ತು ವೀಕ್ಷಕರೇ ಬ್ಯಾನರ್ ಹಾಕಿದ್ರಾಗ. 10 ನಿಮಿಷಕ್ಕೆ ಶೋ ಸ್ಟಾರ್ಟ್ ಆಗಿತ್ತು, ಒಂದನೇ ಶೋ. ನಾ ಬ್ಯಾನರ್ ಹಾಕ್ತಾ ಇರೋದು ನೋಡಿ ಚಿತ್ರೀಕರಣ ಮಾಡಿದ್ದೇನೆ. ಇದು ರವಿ ಚಿತ್ರಮಂದಿರ ಲಕ್ಷ್ಮೀ ವೀಕ್ಷಕರೇ. ನೀವೇನಾದರೂ ಈ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ವಿಡಿಯೋ ನೋಡಿದ್ದು ಲಕ್ಷ್ಮೀಶ್ವರ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಥಿಯೇಟರ್ ಒಳಗಡೆ ಹೋಗೋಣ. ಫೈನಲಿ ಫಸ್ಟು ಯಕ್ಕಾ ಮೂವಿನ ನೋಡ್ಕೊಂಬಂದೆ. ಸಿನಿಮಾ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಯಕ್ಕಾ ಅಂತೂ ಸೂಪರ್ ಆಗಿದೆ. ನಾ ಹೇಳ್ಬೇಕಂದ್ರೆ ಅಪ್ಪು ಬಸ್ ಫ್ಯಾನ್ ಆಗಿ ಮೂವಿ ನೋಡಕ್ಕೆ ಹೋಗಿದ್ದೆ. ಸಿನಿಮಾ ಸಖತ್ತಾಗಿದೆ. ಸ್ಟೋರಿ ಲೈನ್ ಅಂತೂ ಚೆನ್ನಾಗಿದೆ, ಎಲ್ಲಿ ಹೇಳ್ಕೊಡಂಗಿಲ್ಲ. ಆ್ಯಕ್ಷನ್ ಇದೆ, ಫೈಟ್ ಇದೆ. ಅದರಲ್ಲಂತೂ ಬ್ಯಾಂಗಲ್ ಬಂಗಾರ ಸಾಂಗ್ ಬಂದಾಗಂತೂ ಥಿಯೇಟರ್ನಲ್ಲಂತೂ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದರು. ಹಾಡಂತೂ ಸಖತ್ತಾಗಿ ಮೂಡಿ ಬಂದಿದೆ ಸಿನಿಮಾದಲ್ಲಿ. ನಾನಂತೂ ಸ್ಟೋರಿ ಅಂದರೆ ಎಲ್ಲಿ ಬಿಟ್ಟು ಕೊಡೋಂಗಿಲ್ಲ. ಸಿನಿಮಾ ಹೇಗಿದೆ ಅನ್ನೋದಕ್ಕಿಷ್ಟ ರಿವ್ಯೂ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಇಂಟರ್ವ್ಯೂನಲ್ಲಿ ಒಂದು ಸೀನ್ ಬರ್ತೀವಿ ಏರ್ಪೋರ್ಟ್ನಲ್ಲಿ. ಆ ಸೀನ್ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ಸಿನಿಮಾ ಸೂಪರ್ ಆಗಿದೆ. ಒಬ್ಬೊಬ್ಬರು ಸಿನಿಮಾ ನೋಡಲಾರ್ದೇ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಪಪ್ರಚಾರ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವು ಸಿನಿಮಾವನ್ನು ನೋಡಿ ಸಿನಿಮಾ ಹೇಗಿದೆ ಅಂತ ರಿವ್ಯೂ ಕೊಡಿ. ದಯವಿಟ್ಟು ಕನ್ನಡ ಸಿನಿಮಾ ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ವರ್ಷ ಕನ್ನಡದಲ್ಲಿ ಯಾವುದೇ ದೊಡ್ಡ ಸಿನಿಮಾ ಹಿಟ್ ಸಿಕ್ಕಿಲ್ಲ. ಹೀಗಾಗಿ ಸಿನಿಮಾ ನೋಡ್ದೇ ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪು. ಸಿನಿಮಾ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ವೀಕ್ಷಕರು, ನೀವೇನಾದರೂ ಯಕ್ಕಾ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತಿದೆ ಸಿನಿಮಾ ಬಗ್ಗೆ ಕಮೆಂಟ್ ಮಾಡಿ. ಯುವ ಸರ್ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಫೈಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು. ಫಸ್ಟಲ್ಲೇ ಯಕ್ಕಾ ಮಾಸ್ ಸಾಂಗ್ ಬರುತ್ತೆ ವೀಕ್ಷಕರೇ. ಆ ಸಾಂಗ್ನಂತೂ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೊಂದು ಈ ಪಿಕ್ಚರಿಗೆ ಮೇನ್ ಹೀರೋ ಚರಣ್ ರಾಜ್ ವೀಕ್ಷಕರೇ. ಚರಣ್ ರಾಜ್ ಅವ್ರ ಮ್ಯೂಸಿಕ್ ಅಂದರೂ ಸಖತ್ತಾಗಿ ಕ್ಲಿಕ್ ಆಗಿದೆ ಸಿನಿಮಾದಲ್ಲಿ. BGMs ಆಗಿರ್ಬೋದು, ಬ್ಯಾಂಗಲ್ ಬಂಗಾರ ಟ್ಯೂನ್ ಆಗಿರ್ಬೋದು, ಮಧ್ಯದಲ್ಲಿ ಸಖತ್ತಾಗಿ ಸೆಟ್ ಆಗಿದೆ ಮ್ಯೂಸಿಕ್ ಅಂದರು. ಇನ್ನು ರೋಹಿತ್ ಪದಕಿ ಅವ್ರದ್ದು ನಿರ್ದೇಶನ ಅಂದರೆ ನೀವು ಕೇಳಬೇಕಾ. ಅವ್ರ ಸ್ಟೋರಿ ಅಂತೂ ಸೂಪರ್ ಆಗಿದೆ. ಅವ್ರ ಹಿಂದಿನ ಸಿನಿಮಾದಲ್ಲೇ ನೀವು ರತ್ನ ಪ್ರಪಂಚದಲ್ಲಿ ನೋಡಿದ್ದೀರಾ. ಅವರು ಸೆಂಟಿಮೆಂಟ್ಸ್ ಸೀನ್ ಆಗಿರ್ಬೋದು, ಮದರ್ ಸೆಂಟಿಮೆಂಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಕೂಡ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ನೀವು ಒಮ್ಮೆ ಯಾವ್ದಾದ್ರು ಸಿನಿಮಾ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಇನ್ನು ನಾಯಕಿಯರ ವಿಷಯಕ್ಕೆ ಬರೋದಾದರೆ ಸಂಜನಾ ಆನಂದ್ ಅವರು ತುಂಬ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಾಗೂ ಸಂಪದಾ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸಿನಿಮಾ ಒಟ್ಟಾರೆ ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಅದು ಸಿನಿಮಾದ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ನೀವು ಹೋಗಿ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಯಕ್ಕಾ ಸಿನಿಮಾ ನೋಡಬಹುದು. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಹಾಗೂ ಮೈನಸ್ ಪಾಯಿಂಟ್ಸ್ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲದಾಗಿ ಪ್ಲಸ್ ಪಾಯಿಂಟ್ ನೋಡೋದಾದರೆ, ಪ್ಲಸ್ ಪಾಯಿಂಟ್ ಈ ಸಿನಿಮಾದ ಮ್ಯೂಸಿಕ್ ಅಂತಲೇ ಹೇಳ್ಬೋದು. ಸಾಂಗ್ಸಲ್ಲಿ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು. ಅದರಲ್ಲಂತೂ ಸೆಕೆಂಡ್ ಸಾಂಗ್ ಬ್ಯಾಂಗಲ್ ಬಂಗಾರಿಗಿಂತಲೇ ಅರ್ಧಕ್ಕರ್ಧ ಸಿನಿಮಾ ಪ್ರಮೋಷನ್ ಆಗಿತ್ತು. ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಹಾಡು ಕ್ಲಿಕ್ ಆಗಿದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಸ್ಟೋರಿ ರೇಟಿಂಗ್ ಹೇಳ್ಬೋದು ವೀಕ್ಷಕರೇ. ಸ್ಟೋರಿ ಚೆನ್ನಾಗಿದೆ ಸಿನಿಮಾದ್ದು. ಇನ್ನು ಮೈನಸ್ ಪಾಯಿಂಟ್ ಇಲ್ಲ ಅಂತ ಕೇಳಿದರೆ ಮೈನಸ್ ಪಾಯಿಂಟ್ ಇದೆ ವೀಕ್ಷಕರೇ ಸಿನಿಮಾದಲ್ಲಿ. ಭಾಳಿಲ್ಲ, ಕೆಲವಷ್ಟು ಫಸ್ಟ್ ಹಾಫ್ ಅಂತೂ ಸ್ಟೋರಿ ಸಖತ್ತಾಗಿ ಮೂಡಿ ಬರುತ್ತೆ. ಕಥೆಯೆಲ್ಲ ಚೆನ್ನಾಗಿ ಹೋಗಿರುತ್ತೆ. ಆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸ್ಲೋ ಆಯ್ತು ಅನಿಸ್ತು ಅಷ್ಟೇ ವೀಕ್ಷಕರೇ. ಅದನ್ನು ಬಿಟ್ಟರೆ
ಉಳಿದಿದ್ದೆಲ್ಲ ಸಿನಿಮಾ ಸೂಪರ್ ಆಗಿದೆ. ಇನ್ನು ಕ್ಲೈಮ್ಯಾಕ್ಸಲ್ಲೆಲ್ಲ ಸ್ಟೋರಿ ಎಲ್ಲ ಮ್ಯಾನೇಜ್ ಮಾಡಿದ್ರು ವೀಕ್ಷಕರೇ ಡೈರೆಕ್ಟರು ತುಂಬ ಚೆನ್ನಾಗಿ. ಒಟ್ಟಾರೆ ಸಿನಿಮಾ ನೀವು ಯಾರ ಮಾತು ಕೇಳದೆ ಆನೆಸ್ಟಾಗಿ ಹೇಳೋದಾದ್ರೆ ನೀವು ಸಿನಿಮಾ ಒಮ್ಮೆ ನೋಡ್ಬೋದು. ಸೂಪರ್ ಆಗಿದೆ. ನೀವು ಯಾವ ಟಾಕೀಸಲ್ಲಿ ಸಿನಿಮಾ ನೋಡಿದ್ರೆ ದಯವಿಟ್ಟು ನಮ್ದು ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಆ ಚಿತ್ರಮಂದಿರವನ್ನು ಕಮೆಂಟ್ ಮಾಡಿ. ಇವತ್ತಿನ ರಿವ್ಯೂ ಇಷ್ಟ ಆಗಿತ್ತು ವೀಕ್ಷಕರೇ. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.